ನೋಡಿ ಖುಷಿಯಲ್ಲಿ ಒಂದು ಬರ್ತಿದ್ದಾನೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮೊನ್ನೆ ಒಂದು ವಾರದಿಂದ ಜೋರು ಮಳೆ. ನಾನು ಕೊಣಾಜೆ ಕಲ್ಲಿಗೆ ಹೋಗಿ ಬಂದಮೇಲೆ, ಅಚ್ಚಕ್ಕನ ಮನೆಗೆ ಹೋಗಿ ಬಂದಮೇಲೆ ವ್ಲಾಗ್ ಮಾಡಲಿಲ್ಲ. ಯಾಕಂದರೆ ನಾನು ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಹಾಕುವಂತ ಇದ್ದೆ. ನೆಕ್ಸ್ಟ್ ಡೇ ವ್ಲಾಗ್ ಹೋಗಲಿಲ್ಲ, ನೆಟ್ವರ್ಕ್ ಇಶ್ಯೂ. ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ತೇನೆ ಅಂದರೆ ವ್ಲಾಗನ್ನು ಸಂಜೆ ಹಾಕೋದಕ್ಕೆ ಟ್ರೈ ಮಾಡ್ತೇನೆ. ಸಂಜೆ ಇವ್ರ ಹತ್ರ ಫೋನ್ ಕೊಟ್ಟು ಅಪ್ಲೋಡ್ ಆಗ್ತದೆ ಹೇಗೆ ಅಂತ ಅದರ ಮೇಲೆ ಡಿಸೈಡ್ ಮಾಡ್ತೇನೆ ಹೇಗೆ ಅಂತ. ಹಾಗಾಗಿ ಡೈಲಿ ವ್ಲಾಗ್ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಇವತ್ತು ವ್ಲಾಗ್ ಮಾಡಿ ನಾಳೆ ಹಾಕ್ತೇನೆ, ನಾಳೆ ವ್ಲಾಗ್ ಮಾಡಿ ನಾಡಿದ್ದು ಹಾಕ್ತಿದ್ದೆಲ್ಲ. ಹಾಗಾಗಿ ಇನ್ನೂ ಹಾಗೆ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಇಲ್ಲಾದರೂ ಕೂಡ ನನಗೆ ಇವಾಗ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ. ನೋಡುವ ಹೇಗಾಗ್ತದೆ ಅಂತ. ಇವತ್ತಿದ್ದು ವ್ಲಾಗು ನಾಳೆ ಒಂದು ವೇಳೆ ಮಾರ್ನಿಂಗ್ ಹೋಗಲಿಲ್ಲ ಅಂತ ಹೇಳಿದರೆ ನಾನು ಅದೇ ಥರ ಇನ್ನು ಮಾಡುವ ಅಂತ ಇದ್ದೇನೆ. ಅವ್ರ ಹತ್ರ ಫೋನ್ ಕೊಟ್ಟರೆ ಅದು ಬೆಳಗಿಂದ ಸಂಜೆ ತನಕ ಆನ್ಲೈನಲ್ಲಿ ಇರ್ತದಲ್ಲ, ಹಾಗೆ ಅದು ಅಪ್ಲೋಡ್ ಆಗಿ ಬಿಡ್ತದೆ. ಹಾಗೆ ಮತ್ತು ಮಳೆ ಇದ್ದದ್ರಿಂದ ತೋಟದಲ್ಲಿ 3-4 ಮರಗಳು ಬಿದ್ದಿದೆ. ನಿನ್ನೆ ಒಂದು ನಾನು ಒಪ್ಪನು ಸೇರಿ ಸ್ವಲ್ಪ ಕ್ಲಿಯರ್ ಮಾಡಿದ್ದು. ಈ ಮರ ಬಿದ್ದದ್ರಿಂದ ನೀರು ಸ್ಟಾಕ್ ಆಗಿ ತೋಟಕ್ಕೆ ಬರೋದು, ಹೀಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಮಳೆಗಾಲದಲ್ಲಿ ಎಂಥ ಕೆಲಸ ಇಲ್ಲ ಅಂತ ಅಂದ್ಕೊಳ್ದು, ಮಳೆಗಾಲದಲ್ಲಿ ಬೀಳೋದು ಮರ ಉಂಟಲ್ಲ, ತೋಟಕ್ಕೆ ಮರ ಬೀಳ್ತಾ ಇರ್ತದೆ. ಅಂದರೆ ಈ ಸತ್ತು ಹೋದ ಮರ ಎಲ್ಲ ಉಂಟಲ್ಲ, ಅದೆಲ್ಲ ತೋಟಕ್ಕೆ ಬೀಳೋದು. ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಮಗೆ ದಿವಸ ಹೋಗ್ತದೆ. ಯಾವಾಗಲೂ ಅಂದ್ಕೊಳ್ದು ಮಳೆಗಾಲದಲ್ಲಿ ಒಂದು ಸ್ವಲ್ಪ ಫ್ರೀ ಅಂತ. ಈ ಮಳೆಗಾಲದಲ್ಲಿ ಬೀಳುವ ಮರವನ್ನು ರಿಪೇರಿ ಮಾಡಲಿಕ್ಕೆ ದಿವಸ ಹೋಗ್ತದೆ. ಅದಲ್ಲದೆ ಈ ಬಾಳೆ ಗಿಡಗಳು ಬೀಳೋದು, ಅಡಿಕೆ ಗಿಡ ಬೀಳೋದು ಇದೇ ಆಗ್ತದೆ ಅಂತ. ಈಗ ಸಹ ನಿನ್ನೆ ಒಂದು ಮರ ಬಿದ್ದಿದೆ, ಅದನ್ನೀಗ ಕ್ಲೀನ್ ಮಾಡಲಿಕ್ಕೆ ಹೋಗ್ಬೇಕಷ್ಟೇ. ನೋಡುವ, ಅಲ್ಲಿ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ. ಮರ ಹೇಗೆ ಬಿದ್ದಿದೆ ಗ್ರೌಂಡ್ ರಿಪೋರ್ಟ್ ಕೊಡ್ತೇನೆ ಇವತ್ತು ನಾನು. ನಂದಿ, ಅಮ್ಮ ನನ್ನನ್ನು ಸಹ ಕೊಂಡಾಟ ಮಾಡುವಂಥವ ಕೇಳೋದು. ಈ ಘಟ್ಟದಿಂದ ಎದ್ದು ಬಂದದು ಗುಂಡಣ್ಣ. ಶಂಭು ಇಲ್ಲೇ ಇದ್ದ ಅಮ್ಮನ ಹತ್ರನೇ ಹಾಲು ಕುಡಿತ ಒಲೆ ಹತ್ರ ಕುತ್ಕೊಳ್ಳೋದು ಎಲ್ಲರೂ ಸಹ. ಇಲ್ಲಿ ನೋಡಿ ರಿಂಗಿ ಸಹ ಇದ್ದಾನೆ. ರಿಂಗಿಜಾ, ದೊಡ್ಡ ದೊಡ್ಡ ಆದ್ರಲ್ಲ ನನ್ನ ಮಕ್ಕಳು ಗುಂಡಮ್ಮಗಳು. ನೀನು ಕಿರ್ಚೋದು ಯಾಕೆ ಹೇಳು ನಂದಿ? ಹಾಂ,
ಮರ ಕೊಯ್ತಿದ್ದೇವಲ್ಲ, ಇದು ಯಾಕೆ ಅಂದರೆ ಸತ್ತೋದ ಮರ ತೋಟಕ್ಕೆ ಬಿದ್ದದ್ದು. ಇದರಲ್ಲಿ ನೋಡಿ ಗಿಡ ಎಲ್ಲ ಇದಾಗಿದೆ. ಮೇಯ್ನಾಗಿ ನಮ್ಮದು ಬೇಲಿ ಉಂಟಲ್ಲ, ಅದು ಇದರ ಕೆಳಗಡೆ ಉಂಟು. ಅದಕ್ಕೋಸ್ಕರ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ, ಆದರೂ ಆಗ್ತಿಲ್ಲ. ಅಪ್ಪನಿಗೆ ಸುಸ್ತಾಗ್ತಂತೇಳಿ ಅವರು ಮನೆಗೆ ಹೋದ್ರು. ಇನ್ನು ನಾನು ಇದೆಲ್ಲ ಕೊಂಡೋಗುವ ಅಂತೇಳಿ ಬಂದೆ. ಇಲ್ಲಿ ಬೇಲಿದು ವಯರ್ ಅದರೊಳಗಡೆ ಸಿಕ್ಕಾಕೊಂಡಿದೆ ಮರದೊಳಗೆ. ಇನ್ನು ಶನಿವಾರ ಆದರೆ ಹೇಗೆ ಅಂತ ಟ್ರೈ ಮಾಡಬೇಕಷ್ಟೇ. ಈ ನೀರಲ್ಲೆಲ್ಲ ಟ್ರೈ ಮಾಡಿ ಅದು ಹೋಗ್ತದೆ ಅಂತೆಲ್ಲ ನೋಡಿದ್ವಿ, ಅದು ಕೂಡ ಆಗಲಿಲ್ಲ. ತುಂಬ ರಿಸ್ಕ್ ತಗೊಂಡು ಟ್ರೈ ಮಾಡಿದ್ವಿ, ಆದರೂ ಆಗಲಿಲ್ಲ. ನೀರು ಎಷ್ಟು ಅಂದರೆ ಈಗ ನೋಡಿ, ಇದು ನೀರು ಹೀಗೆ ಬಂದು ಬಡ್ದು ಇದು ತೋಟ ಎಲ್ಲ ಜರಿದು ಹೋಗ್ತದೆ. ಈಗ ಇದನ್ನು ಕ್ಲೀನ್ ಮಾಡಬೇಕಷ್ಟೇ, ಇಲ್ಲ ಅಂತ ಹೇಳಿದರೆ ನೀರು ಮತ್ತೆ ಬ್ಲಾಕ್ ಆಗ್ತದಲ್ಲ. ನಮ್ಮ ತೋಟದಲ್ಲಿ ಒಂದು ಮರದಲ್ಲಿ ಸುಮಾರು ಅಣಬೆ ಆಗಿದೆ ಆಯಿತಾ. ಇಲ್ಲಿಂದ ಹೀಗೆ ನೋಡುವಾಗ ಮುತ್ತು ಪೋಣಿಸಿದಾಗೆ ಕಾಣ್ತದೆ. 1 ಮಿಲಿಯನ್ಗಿಂತ ಜಾಸ್ತಿ ಇರ್ಬೋದು, ಮಿಲಿಯನ್ ಅಷ್ಟು ಅಣಬೆ ಇರ್ಬೋದು ಅಂತ ಹೇಳ್ಬೋದು. ನಾನು ನಿಮಗೆ ಅದನ್ನು ತೋರಿಸ್ತೇನೆ ಬ್ಲಾಗಲ್ಲಿ. ಎಷ್ಟು ಚೆಂದ ಕ್ಯೂಟ್ ಮರದ ಕೆಳಗಿಂದ ಮೇಲೆ ತನಕ ಉಂಟು. ಅಂದರೆ ಅದು ಕೂಡ ಸತ್ತೋದ ಮರ ಅಲ್ಲಲ್ಲಿ ಆಗಿದೆ. ಚೆಂದ ಕಾಣ್ತದೆ ಅದು ನೋಡಲಿಕ್ಕೆ. ಇಟ್ಕೊಳ್ಳಿ ಅಂತೆ. ಮರ ಬೀಳೋದುಂಟಲ್ಲ, ಇದು ಪ್ರತಿ ವರ್ಷದ ಸಮಸ್ಯೆ. ಪ್ರತಿ ಸಲ ನಾನು ಮರ ಕೊಯ್ಯುವಾಗ, ಗಸದಲ್ಲಿ ಮರ ಕೊಯ್ಯುವಾಗ ಅಂದ್ಕೊಳ್ಳೋದು ಕಷ್ಟ ಆಗ್ತದಲ್ಲ, ಒಂದು ಮಿಷಿನ್ ತೊಗೊಳ್ಬೇಕು, ಬರುವ ವರ್ಷ ಆದರೂ ತೊಗೊಳ್ಬೇಕು ಅಂತ. ನಾನು ಸೇವ್ ಮಾಡಿಟ್ಟದೆಲ್ಲ ಹಣ ಉಂಟಲ್ಲ, ಅದು ಏನಕ್ಕಾದರೂ ಮನೆಯದಕ್ಕೆ ಸ್ಪೆಂಡಾಗಿ ಹೋಗ್ತದೆ. ಅಂದರೆ ಏನಾದರೂ ಐಟಮ್ಸ್ ತೊಗೊಳ್ಳಿಕ್ಕೆ ಮನೆಗೆ, ಅಥವಾ ಅಪ್ಪ ಕೇಳಿರ್ತಾರೆ, ಇದಕ್ಕೆ ಹೋಗ್ತದೆ ಆಯಿತಾ. ನನಗೆ ಇಲ್ಲಿ ತನಕ ಒಂದು ಮರ ಕೊಯ್ಯೋ ಮಿಷಿನ್ ತೊಗೊಳ್ಳಿಕ್ಕಾಗಲಿಲ್ಲ. ಅದಕ್ಕೊಂದು 15 to 20K ಇರ್ಬೋದು ಅಂತ ಅಂದ್ಕೊಳ್ತೇನೆ. ಅಂದರೆ ಚಿಕ್ಕ ಮಿಷಿನ್ ನಮ್ಮ ಮನೆ ಖರ್ಚಿಗೆ ಇರ್ತದಲ್ಲ, ಅದು ಇನ್ನೂ ಕೂಡ ಪೆಂಡಿಂಗಲ್ಲೇ ಉಂಟು. ನಂದು ಬ್ಲಾಗಿಗೆ ತೊಗೊಳ್ಳೋದು ಬಿಡಿ, ಅಟ್ಲೀಸ್ಟ್ ಮರ ಕೊಯ್ಯೋದು ಮಿಷಿನ್, ಇಲ್ಲ ಅಂತ ಹೇಳಿದರೆ ಹುಲ್ಲೆರಿಯೋ ಮಿಷಿನ್, ಇದು ಕೂಡ ತಗೊಳ್ಳಿಕ್ಕಾಗಲಿಲ್ಲ ನನಗೆ ಇನ್ನೂ ಕೂಡ ಅಂತ. ಅದೇಲಿ ಕೆಟ್ಟಿದೆಯಲ್ಲ ಪಾಯಸ. ನಂದಿ ನಂದೀಜಾ ಕಾದಿಲಿ ನಂದೀಜಾ ನಂದಿ ನಂದಿ ದೂರು ನಂದಿ ನಂದಿ ನಂದಿ. ನೋಡಿ ಇನ್ನೊಂದು ಮರ, ಇದು ನಿನ್ನೆಲ್ಲ ಮೊನ್ನೆ ಬಿದ್ದದ್ದು. ಅಲ್ಲಿತ್ತು, ಅಲ್ಲಿಂದ ಡೈರೆಕ್ಟ್ ತೋಟಕ್ಕೆ ಬಿದ್ದಿದ್ದೆ. ಹೀಗಾಗಿ ಇದರಲ್ಲಿ ಒಂದು ಅಡಿಕೆ ಗಿಡ ಮುರಿದೋಗಿದೆ, ಮತ್ತು ಇಲ್ಲಿ ಬಾಳೆ ಗಿಡ ಎಲ್ಲ ಹುಡಿಯಾಗಿದೆ ನೋಡಿ ಅಂತೆ. ಈ ಸತ್ತೋದ ಮರ ಉಂಟಲ್ಲ, ಮಳೆಗಾಲದಲ್ಲೇ ಬೀಳುವುದು. ಅದಕ್ಕೆ ಟೈಮ್ ಸಿಗೋದೇ ಮಳೆಗಾಲ ಬೀಳಲಿಕ್ಕೆ. ಇನ್ನೊಂದು ಇಲ್ಲಿತ್ತು, ಇದು ಸಹ ಬಿದ್ದಿದೆ. ಇದರಿಂದ ಎಂಥ ತೊಂದರೆ ಇರಲಿಲ್ಲ, ಮತ್ತೇನು ಅಷ್ಟು ದೊಡ್ಡ ಇರಲಿಲ್ಲ ಇದರಷ್ಟು. ಇದನ್ನು ರಿಮೂವ್ ಮಾಡಲಿಕ್ಕೆ ಉಂಟು, ಆದರೆ ಇದು ಒಳ್ಳೆಯದಲ್ಲ. ಅಂದರೆ
ಒಳ್ಳೆ ಮರ, ಇದನ್ನು ಕಟ್ಟಿಗೆ ಯೂಸ್ ಮಾಡ್ಬೋದು ಅಂತ ಏನಿಲ್ಲ, ಎಲ್ಲ ಕುಂಬಾಗಿದೆ ಇದು. ಅಪ್ಪ ಬೇಲಿಯನ್ನು ಇಲ್ಲಿ ಹೀಗೆ ಟೈಟ್ ಮಾಡೋದು, ಇದು ಕರೆಂಟ್ ವೈರ್ ಇರ್ತದಲ್ಲ ಇಲ್ಲಿ ಅದಕ್ಕೆ ಟೈಟ್ ಮಾಡುವಂಥದ್ದು. 2 ವೈರ್ಗಳನ್ನು ಜಾಯಿಂಟ್ ಮಾಡೋದು ಇಲ್ಲಿ, ಆಮೇಲೆ ಇದರಲ್ಲೇ ಟೈಟ್ ಮಾಡಲಿಕ್ಕೆ. ಹಾಗೆ ಬೇಲಿ ಹೋಗಿದೆ ಅಲ್ಲ, ಮರ ಬಿದ್ದು, ಅಲ್ಲಿ ಮರ ಬಿದ್ದಾಗ ನಾವು ಕಟ್ ಮಾಡಿದ್ವಿ ಬೆಳಿಗ್ಗೆ, ಅದನ್ನು ಈಗ ಅಪ್ಪ ವೈರ್ ಸರಿ ಮಾಡಿದರು. ಈಗ ನಾವು ಇದನ್ನು ಒಂದು ಸ್ವಲ್ಪ ವೈರ್ಗಳನ್ನು ಟೈಟ್ ಮಾಡಲಿಕ್ಕೆ ಬಂದದ್ದು. ಚಿಂಕ್ಯೂ ಹಾಯ್ ಚಿಂಕಿಷ್ಟಿ, ಕೂರ ಹೋಗ್ತೀನಿ, ನೀರಿಗೆ ಹೋಗ್ತಿ ಈಗ. ವಾಟರ್ ಥೆರಪಿ ಉಂಟಾ? ಹಾಂ, ನಾನು ಒಳ್ಳೆಯಿಂದ ಈಚೆ ಕೂತಿದ್ದೇನೆ ಆಯಿತಾ. ಇವ ನನ್ನನ್ನು ನೋಡಿ ಖುಷಿಯಲ್ಲಿ ಒಂದು ಬರ್ತಿದ್ದಾನೆ. ಕೂರ ದೂರ ಒದ್ದೆ ಆಗ್ಲಿಕ್ಕೆ ಎಷ್ಟು ಖುಷಿ ಅಂತಿಲ್ಲ ಅವನಿಗೆ. ಕೂರ ನೀರಲ್ಲಿ ಹೋಗ್ತಿದ್ರೆ ಎಂತ ಮಾಡೋದು ಕೂರ? ನಾನು ಸುಮ್ಮನೆ ಬಂದದ್ದು, ಖುಷಿಯೇ ಖುಷಿ ನೀರಲ್ಲಿ ಓಡಾಡಲಿಕ್ಕೆ. ಹೊಳೆ ಅಂದರೆ ದೊಡ್ಡ ಹೊಳೆ ಅಲ್ಲ ಆಯಿತಾ, ಇದು ನಮ್ಮ ತೋಟದ ಸೈಡಲ್ಲಿ ಹರಿತದಲ್ಲ, ಇದು ನಾನು ಆಚೆಗೆ ಹೋಗಲಿಲ್ಲ. ಇವ ನೋಡಿ ನಾನು ರಿಟರ್ನ್ ಹೊರಟಾಗೆ ಬೊಳ್ಳಕ್ಕೆ ಹೋಗ್ತಿದ್ದಾನೆ. ಓ, ಸ್ನಾನ ಮಾಡಿಸಿದ ಕೂರ? ರಿಟರ್ನ್ ಹೋಗುವ, ಬರ್ತೀ? ಅಪ್ಪಂದು ಕೆಲಸ ನೋಡಿ. ನಾನು ಅದೇ ಕೂರ ನೀರಲ್ಲಿ ಆಟ ಆಡಿ ಎಲ್ಲ ಬಂದ್ವಿ. ಅಪ್ಪ ಹೀಗೆ ಮಾಡ್ತಿದ್ದಾರೆ. ಇದು ನೋಡಿ ಇಲ್ಲಿಗೆ ನಿಂತಿದೆ, ಇದರಿಂದ ಮಣ್ಣೆಲ್ಲ ಜರಿದಿದೆ ನೋಡಿ, ನಮ್ಮದು ಬಾರ್ಡರಲ್ಲಿ ಇರೋದು. ಹೋಯ್ತು ನೋಡಿ. ಕೂರ ನೋಡು ಎಂತ ದೊಡ್ಡದು ತೇಲಿಕೊಂಡು ಬರೋದು. ಅವ ಓಡಿದ ಹೆದರಿಕೆಯಲ್ಲಿ. ಕೂರ ಎಂತ ನೋಡ, ಏ ಕೂರ ನೀನೆಂತ ಮಾರೆ ಓಡುದು? ಅವ ಓಡಿದ ಹೆದರಿಕೆಯಲ್ಲಿ. ಇದು ಹೋಗ್ತಾ ಉಂಟಲ್ಲ, ಅದಕ್ಕೆ ಅವನಿಗೆ ಹೆದರಿಕೆ. ಇಲ್ಲಿ ನೋಡಿ ಅಂತೆ ಅವನ ಎಕ್ಸ್ಪ್ರೆಷನ್, ಎಲ್ಲಿಯೋ ಓಡಿದ್ದಾನೆ. ಕೊಳಿ ಕೊಳಿ, ಬಾಲ ಎಲ್ಲ ಕೆಳಗಾಕಿ. ಕೂರ ಇಲ್ಲೇ ಸ್ಟಾಪ್ ಆಯಿತು. ಹಾಗೆ ನೋಡ್ತಿದ್ದಾನೆ ಎಂತ ಎಂತ ಅಂತೇಳಿ ಇನ್ಕಿ ಇನ್ಕಿ. ನಮ್ಮ ಸೋಲಾರ್ ಟರ್ಪಲ್ ನೋಡಿ,
ಅಡಿಕೆ ಒಣಗಿಸ್ಲಿಕ್ಕಿರೋದಾ ಬಟ್ಟೆ ಒಣಗಿಸ್ಲಿಕ್ಕಿರೋದಾ ಅಂತ ಕನ್ಫ್ಯೂಷನ್. ಮಳೆಗಾಲದಲ್ಲಿ ಬಟ್ಟೆ ಒಣಗಿಸ್ಲಿಕ್ಕೆ, ಬೇಸಿಗೆಗಾಲದಲ್ಲಿ ಅಡಿಕೆ ಒಣಗಿಸ್ಲಿಕ್ಕೆ. ಏನಂದರೆ ಕಂಟಿನ್ಯೂಸ್ ಮಳೆ ಅಲ್ಲ, ಮಳೆಯಲ್ಲಿ ನನಗೆ 2 ಜೊತೆ ಆದರೂ ಡ್ರೆಸ್ ಬೇಕು. ನಾನು ಚಂಡಿ ಆದರೆ ಮತ್ತು ಒದ್ದೆ ಆದರೆ ಆ ಬಟ್ಟೆಯಲ್ಲಿ ಇರೋದಿಲ್ಲ, ನೆಕ್ಸ್ಟ್ ಚೇಂಜ್ ಮಾಡೇ ಮಾಡ್ತೇನೆ. ಹಾಗಾಗಿ ನನಗೆ ಜಾಸ್ತಿ ಉಂಟು ಇಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ದು. ಇದು ಇದ್ದದ್ರಿಂದ ಒಂದು ಸೇಫ್ ಆಯಿತಾ, ಇಲ್ಲಾಂದರೆ ಎಷ್ಟು ಕಷ್ಟ ಒಣಗಿಸ್ಲಿಕ್ಕೆ.